ಬಸ್ಗಳು ಹೋಗುವಂತ ರಸ್ತೆಯಲ್ಲಿ ಈಗ ತೆಪ್ಪ ಹೋಗ್ತಾ ಇದೆ. ಅದು ಎಲ್ಲಿ ಅಂತ ನೋಡಿದ್ರೆ ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ಏನು ಗಣಗಾಪುರ ಗ್ರಾಮದಲ್ಲಿ ಈ ಒಂದು ದೃಶ್ಯ ಕಂಡು ಬಂದಿರುವಂತದ್ದು. ನಾವು ಕೂಡ ಈಗ ತೆಪ್ಪದಲ್ಲಿ ಇದೀವಿ. ನಾವು ತೆಪ್ಪದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದೀವಿ. ಈಗ ನೋಡ್ತಾ ಇರ್ಬೋದು ಏನು ಈ ಒಂದು ಗಣಗಾಪುರ ಗ್ರಾಮದಲ್ಲಿರುವಂತಹ ಸಂಗಮ ಸಿಕ್ಕಾಪಟ್ಟೆ ಏನು ಸುಕ್ಷೇತ್ರ. ಇಲ್ಲಿ ದಿನಕ್ಕೆ ಸಾವಿರಾರು ಜನ ಒಂದು ಏನು ದರ್ಶನಕ್ಕೆ ಬರ್ತಾರೆ. ಇಂಥ ಒಂದು ಸ್ಥಳಕ್ಕೆ ಈಗಲೂ ಕೂಡ ಭಕ್ತರ ಒಂದು ಆಗಮನ ಹೆಚ್ಚಾಗೇ ಇದೆ. ಯಾಕಂತಂದ್ರೆ ಏನು ಇಲ್ಲಿನ ಪರಿಸ್ಥಿತಿ ಭಕ್ತರಿಗೆ ಗೊತ್ತಿಲ್ಲ. ಆದ್ರೆ ಭಕ್ತರು ಬಂದ ಮೇಲೆ ಏನು ಇಲ್ಲಿನ ಪರಿಸ್ಥಿತಿ ನೋಡಿ ಹೈರಾಣ ಆಗಿರುವಂತದ್ದು. ಗ್ರಾಮಸ್ಥರಂತೂ ಇಲ್ಲಿನ ಒಂದು ತೆಪ್ಪಗಳನ್ನ ಬಿಟ್ಟು ಭಕ್ತರನ್ನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು 300 ಮೀಟರ್ ಅಷ್ಟು ದೂರ ನೀರು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಏನು ನಡೆದಾಡಕ್ಕೂ ಕೂಡ ಯೋಗ್ಯವಲ್ಲದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಭಕ್ತರು ತೆಪ್ಪದಲ್ಲಿ ಸಾಗ್ತಾ ಇದ್ದಾರೆ ಅಂತ. ಈಗ ನಮ್ಮ ಜೊತೆ ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸುವಂತ ಪ್ರಯತ್ನವನ್ನು ಮಾಡೋಣ. ಸರ್, ಈಗ ಯಾವಾಗ ಇಷ್ಟೊಂದು ಪ್ರಮಾಣದಾಗ ಯಾವಾಗ ನೀರು ಬಂದಿದ್ದು ಇಲ್ಲಿಗೆ ಅಂತ? ಸರ್, ನನ್ನ ಹೆಸರು ಕೃಷ್ಣ ಎಸ್ ವಗ್ಗೆ ಅಂತೇಳಿ ದೇವಲ್ ಗಣಗಾಪುರ ನಿವಾಸಿ. ಸುಮಾರು ವರ್ಷಗಳಿಂದ ಬಂದಿತ್ತು ಸರ್ ಮುಂಚೆ. ಬಟ್ ಒಂದು 4 ವರ್ಷಗಳ ಹಿಂದೆನೂ ಕೂಡ ಬಂದಿತ್ತು. ಬಟ್ ಈ ತರ ವಿಪರೀತವಾಗಿ ಮಳೆ ಮತ್ತು ನದಿ ಎರಡೂ ಜೊತೆಗೆ ಬರ್ತಾ ಇದೆ ಈ ವರ್ಷ. ಹಾಗಾಗಿ ಬಹಳಷ್ಟು ಜನರಿಗೆ ಒಂದು ಯಾತ್ರಾ ಸ್ಥಳ ಬಹಳ ದೂರದಿಂದ ರಾಜ್ಯದಿಂದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಎಲ್ಲಾ ಕಡೆಯಿಂದ ಬಂದು ಭಕ್ತಾದಿಗಳು ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಬಟ್ ಹೆಂಗಂದ್ರೆ ಮೇಲ್ಗಡೆ ನೀರು ಜಾಸ್ತಿ ಬರ್ತಾ ಇದ್ದ ಸಲುವಾಗಿ ಎಲ್ಲರಿಗೆ ಒಂದು ರಸ್ತೆಯನ್ನೆಲ್ಲಾನು ಬಂದ್ ಆಗ್ಬಿಟ್ಟಾವ. ಎಲ್ಲಾ ರಸ್ತೆಗಳು ಬಂದಾಗಿ ದೇವಸ್ಥಾನ ಕೂಡ ಬಂದಾಗಿ ಎಲ್ಲರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕ ಈಗೆಲ್ಲ ಯಾವಾಗ ಬಂದಿದ್ದು ಇದು? ಎಷ್ಟ್ ದಿನ ಆಯ್ತು ಬಂದಿ? ಸುಮಾರು 15 ದಿನಗಳಿಂದ ಇದೇ ತರ ನೀರಿದೆ ಇಲ್ಲಿ. ಇವಾಗ 15 ದಿನಗಳಿಂದ ಬ್ರಿಡ್ಜ್ ಕೂಡ ಒಳಗಡೆನೆ ಇದೆ. ಇದು ರಸ್ತೆನೂ ಕೂಡ ಬಂದಾಗಿದೆ. ಬಂದಂತ ಕೆಲವೊಂದು ಭಕ್ತಾದಿಗಳು ನಮ್ದು ವ್ಯಾಪಾರಸ್ಥರು ಸಂಗಮನಲ್ಲಿ ಇರ್ತಕ್ಕಂಥ ಬಹಳಷ್ಟು ತುಂಬಾ ಅವರಿಗೆಲ್ಲ ತೊಂದರೆ ಆಗಿದೆ. ಈ ತರ ಬೋಟ್ ಅಲ್ಲಿ ಹೋಗ್ತಾ ಇದಾರೆ ಪ್ರತಿದಿನ ನಿತ್ಯ ಎಲ್ಲರೂ. ಹಾಗಾಗಿ ತುಂಬಾ ಇದು ಭೀಮಾ ಮತ್ತು ಅಮರ್ಜ ಎರಡು ಮತ್ತು ಅಮರ್ಜ ನದಿ ಸರ್. ಭೀಮಾ ಮತ್ತು ಅಮರ್ಜ ನದಿ ಎರಡು ಕೂಡಲ ಸಂಗಮ ಸರ್ ಅಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಅದು ಎರಡು ಒಟ್ಟಿಗೆ ನದಿ ಬಂದ್ಬಿಟ್ಟು ಜಾಸ್ತಿ ಪ್ರವಾಹಕ್ಕಾಗಿ ಕೆಲವೊಂದು ಮನೆಗಳನ್ನು ಕೂಡ ಮುಳುಗಡೆ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಎಲ್ಲ ಸರ್ಕಾರದವರು ಮತ್ತು ನಮ್ದು ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸಾಹೇಬರು ಬಂದು ಎಲ್ಲ ಪರಿಶೀಲನೆ ಮಾಡಿ ನಿನ್ನೆ ಕೂಡ ಒಂದು ವೈಮಾನಿಕವಾಗಿ ಹೆಲಿಕಾಪ್ಟರ್ ಮುಖಾಂತರ ಸಿಎಂ ಕೂಡ ಬಂದು ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟು ಅವರಿಗೆ ಪ್ರತಿಯೊಬ್ಬರಿಗೆ ಒಂದು ಕಾಳಜಿ ಕೇಂದ್ರ ಮಾಡಿಬಿಟ್ಟು ಅವರಿಗೆಲ್ಲ ವಸತಿ ಇರಕ್ಕೂ ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್. ಈಗ ಏನು ನಮ್ಮ ತೆಪ್ಪದಲ್ಲೇ ಬಳ್ಳಾರಿಯಿಂದ ಕೂಡ ಬಂದಂತವ್ರು ಇದಾರೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ದೂರದಿಂದ ಬಂದಿದ್ದಾರೆ. ಏನು ದರ್ಶನ ತಗೊಳಕಂತ ಬಂದಿದ್ದಾರೆ, ಆದ್ರೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ಎದುರಿಸಬೇಕಾಗಿರುವಂತದ್ದು. ಏನು ಸಂಪೂರ್ಣವಾಗಿ ರಸ್ತೆ ಈಗ ಜಲಾವೃತಗೊಂಡಿರುವಂತದ್ದು. ಏನು ಬರುವಂತ ಭಕ್ತರು ಕೂಡ ಇಂಥ ಪರಿಸ್ಥಿತಿ ಇಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ನೀರು ಯಾವಾಗ ಕಡಿಮೆ ಆಗುತ್ತೋ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಕಾಯ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ವಿನೋದ್ ಎಚ್ಚಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ.